ಹೆಡ್ಲೈನ್ಸ್ ಅಂತೂ ನೋಡಿದ್ರಿ. ಈಗ ಸುದ್ದಿಗಳನ್ನ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಫಸ್ಟ್ ಡೆಲ್ಲಿ ಸುದ್ದಿ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತು ಲೋಕಸಭೆಯಲ್ಲಿ ಕಾಂಗ್ರೆಸ್ನ ವರಿಷ್ಠ ನಾಯಕ ರಾಹುಲ್ ಗಾಂಧಿನೇ ಟಾರ್ಗೆಟ್ ಆಗೋದ್ರು. ಕಲಾಪ ಬಹಿಷ್ಕರಿಸಿದ ಲೀಡರ್ಗೆ ಭಾರತದ ಬೊಗಳೆದಾಸ ಅನ್ನೋ ಪಟ್ಟಾನು ಕೂಡ ಕೊಟ್ಟರು. ನಿರ್ಮಲಾ ಮೇಡಮ್ ಆರ್ಭಟಕ್ಕೆ ಕಾಂಗ್ರೆಸ್ನವರು ಗಪ್ಚುಪ್ ಆಗೋದ್ರು. ಇನ್ನೊಂದು ಕಡೆ ಅಮಿತ್ ಶಾ ಕೂಡ ಮಾತಲ್ಲೇ ಕೈ ಪಡೆಗೆ ತಿವಿದ್ರು. ಹೇಗಿತ್ತು ಇಲ್ಲಿದೆ ನೋಡಿ ಸ್ಟೋರಿ. ಕಾಂಗ್ರೆಸ್ ನಾಯಕ ಭಾರತದ ಬೊಗಳೆದಾಸರು, ಸುಳ್ಳು ಕಥೆ ಸೃಷ್ಟಿಸುವಲ್ಲಿ ವಿಪಕ್ಷದವರು ನಿಪುಣರು. ಲೋಕಸಭೆ ಕಲಾಪದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಭಾರತದ ಬೊಗಳೆದಾಸರು ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಆರೋಪ ಮಾಡಿದ್ದಾರೆ. ಬಜೆಟ್ ಮೇಲೆ ಪ್ರತಿ ವರ್ಷವೂ ಚರ್ಚೆಗಳು ನಡೆಯುತ್ತೆ. ಆದ್ರೆ ಬಜೆಟ್ನಲ್ಲಿ ತಪ್ಪುಗಳಿದ್ರೆ, ಲೋಪಗಳಿದ್ರೆ ಸರ್ಕಾರಕ್ಕೆ ತಿಳಿಸಿ ಹೇಳಬೇಕಾದ ಪ್ರತಿಪಕ್ಷದವರು ಕಲಾಪವನ್ನೇ ಬಹಿಷ್ಕರಿಸಿ ಹೋಗ್ತಾರೆ. ಆಮೇಲೆ ಸರ್ಕಾರದ ಮೇಲೆ ಸುಳ್ಳು ಕಥೆಗಳನ್ನ ಸೃಷ್ಟಿಸುವ ನಿಪುಣರಾಗ್ತಾರೆ. ಭಾರತದ ಬೊಗಳೆದಾಸರು ಅಂತ ರಾಹುಲ್ ಗಾಂಧಿ ಬಗ್ಗೆ ಲೇವಡಿ ಮಾಡಿದ್ರು. ಅಷ್ಟೇ ಅಲ್ಲ, ಹಮ್ ದೋ ಹಮಾರಿ ದೋ ಸರ್ಕಾರ ಅಂದಿದ್ದ ರಾಹುಲ್ ಹೇಳಿಕೆಗೂ ತಿರುಗೇಟು ಕೊಟ್ರು ನಿರ್ಮಲಾ ಸೀತಾರಾಮನ್. जब ये कानून लागू होंगे तो जो इस देश के किसान हैं, इस देश के मजदूर हैं, छोटे व्यापारी हैं, इनका धंधा बंद हो जाएगा. इनमें से किसानों की खेत चली जाएगी, किसान को सही दाम नहीं मिलेगा, छोटे दुकानदारों की दुकान बंद हो जाएगी. जो पार्लियामेंट में स्ट्रांगली पोजीशन लेकर के सरकार को कटघरे में रख के प्रश्न पूछने का रोल करने वाले ऑपोजिशन आज डूमस्टे मैन के नेतृत्व में और डूमस्टे मैन जो रिपीटेडली अब्यूज करता है. इंडिया फ्री इंडिया हिस्ट्री में डिस्कशन ऑन बजट हैपेंस एवरी ईयर. I won't discuss budget. I won't discuss budget करने वाले ऑपोजिशन लीडर क्या रोल प्ले करना चाहता है. वो आपको याद होगा, वो फोटो होती थी 4 हम दो हमारे दो क्यूट से चेहरे थे, सुंदर सुंदर चेहरे, मोटे मोटे चेहरे. हम दो और हमारे दो इस देश को चलाएंगे. This is one tendency of create institution, misuse them, use it for our own. हम दो हमारे दो and end of the day keep accusing others. That is one tendency, sir. इसीलिए दो tendencies कांग्रेस पार्टी का हमने पहचानना चाहिए और इससे ये स्पष्ट होता है उनका बिलीफ इन डेमोक्रेटिक इलेक्टेड पार्लियामेंट्री सिस्टम इज कंप्लीटली खत्म. ಒಂದ್ ಕಡೆ ರಾಹುಲ್ ಗಾಂಧಿ ನಿರ್ಮಲಾ ಸೀತಾರಾಮನ್ ಬೊಗಳೆದಾಸ ಅನ್ನೋ ಪಟ್ಟ ಕಟ್ಟಿದ್ರೆ, ಇನ್ನೊಂದ್ ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಕಾಶ್ಮೀರದ ವಿಷಯ ಹಿಡಿದು ಕಾಂಗ್ರೆಸ್ನವರನ್ನ ತರಾಟೆ ತಗೊಂಡ್ರು. ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡ್ತೀವಿ, 70 ವರ್ಷದಿಂದ ಸುಮ್ಮನಿದ್ದವರು 17 ತಿಂಗಳಲ್ಲೇ ಎಲ್ಲ ಆಗಬೇಕು ಅಂತ ಒತ್ತಾಯಿಸ್ತಿದ್ದೀರಿ, ನಾನೇ ಎಲ್ಲ ಹೊಣೆ ಹೊರ್ತೇನೆ ಅಂತ ಅಮಿತ್ ಶಾ ತಿರುಗೇಟು ಕೊಟ್ರು. मैं पूछना चाहता हूं, 70 साल तक आपने शासन किया, जम्मू कश्मीर के अवाम के स्वास्थ्य के लिए आपने क्या किया? लेकर आइए हिसाब और हमारे एमपीओ के साथ चर्चा करिए. मान्यवर, मैं सदन को गौरव के साथ बताना चाहता हूं कि ये नरेंद्र मोदी सरकार के कालखंड में और 17 महीनों में, जो 17 महीने बोलते हैं, इसमें जम्मू कश्मीर के पीएमडीपी के तहत स्वास्थ्य मंत्रालय से 881 करोड़ रुपए की राशि ऑलरेडी भेज दी है, जिसमें से 754 करोड़ रुपए की राशि व्यय किया. ಕೃಷಿ ಮಸೂದೆ ವಿರುದ್ಧ ಪ್ರತಿಭಟನೆಗೆ ಸಾಥ್ ಕೊಟ್ಟಿರೋ ಕಾಂಗ್ರೆಸ್ ನಾಯಕರು ಬಜೆಟ್ ಅಧಿವೇಶನವನ್ನ ಬಹಿಷ್ಕರಿಸಿದ್ದಾರೆ. ಹೀಗಾಗಿ ಸದನದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ರಾಹುಲ್ ಗಾಂಧಿ ಬೊಗಳೆದಾಸರು ಅನ್ನೋ ಮೂಲಕ ಕಾಂಗ್ರೆಸ್ಗೆ ಕಿವಿ ಹಿಂಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನಮ್ಮ ರಾಜ್ಯ ಸ್ಥಿತಿ, ಧರ್ಮ ಸಂಕಟ, ಜಾತಿ ಸಂಕಟ, ಮೀಸಲಾತಿ ಸಂಕಟದಲ್ಲೇ ಈಗ ಸರ್ಕಾರ ನಡೀತಾ ಇದೆ. ಪಾದಯಾತ್ರೆ, ಸಮಾವೇಶ, ಸಾಯ್ತೀನಿ, ಉಗ್ರ ಹೋರಾಟದ ಎಚ್ಚರಿಕೆಗಳು ಸಮಾಜಕ್ಕೆ ರವಾನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೂ ಬಿಜೆಪಿ ಹೈಕಮಾಂಡ್ಗೂ ದೊಡ್ಡ ತಲೆನೋವಾಗೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಡಿಯೂರಪ್ಪನವರ ಕುರ್ಚಿ ರಕ್ಷಣೆಗಾಗಿ ವಿಜಯೇಂದ್ರರೇ ಸೃಷ್ಟಿ ಮಾಡಿದಂತಹ ಅಸ್ತ್ರಗಳು ಅನ್ನೋದು ಹೊಸ ಸುದ್ದಿ ಕೂಡ ಓಡಾಡ್ತಾ ಇದೆ. ಹಾಗಾದ್ರೆ ಏನಿದೆಲ್ಲ ಇಲ್ಲಿದೆ ನೋಡಿ ರಿಪೋರ್ಟ್. ಎಲ್ಲ ಸಮೂಹಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮಗೆ ಈ ಸವಾಲುಗಳು ಬಂದಾಗ ಖುಷಿ ಆಗುತ್ತೆ, ಎದುರಿಸಬೇಕು ಅನ್ನುವಂಥದ್ದು ಶಕ್ತಿ ಜಾಸ್ತಿ ಆಗುತ್ತೆ. ಅಧಿಕಾರ ಇದೆ, ಹಕ್ಕಿದೆ, ಅದನ್ನು ಬಗೆಹರಿಸುವಂಥದ್ದು ನನ್ನ ಜವಾಬ್ದಾರಿ. ಆದರೆ ಇದ್ರ ಮಧ್ಯೆ ಕೆಲವರು ರಾಜಕೀಯ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡವರು ಕೂಡ ಕೆಲವರು ಸೇರ್ಕೊಳ್ತಕ್ಕಂಥ ಪ್ರಯತ್ನ. ಎಲ್ಲರೂ ಕೂಡಿ ಅಮಾನತು ರೂಪ ಸತ್ಯಾಗ್ರಹವನ್ನು ಮಾಡುವಂಥ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮೀಸಲಾತಿ ಹೆಸರಲ್ಲಿ ನಡೆಯುತ್ತಿರುವ ಹೋರಾಟಗಳೆಲ್ಲ ರಾಜಕೀಯ ಪ್ರೇರಿತ ಹೋರಾಟಗಳಾಗ್ತಿದೆ.
ರಾಜ್ಯ ಬಿಜೆಪಿಯಲ್ಲೇ ಬಣ ರಾಜಕೀಯಗಳು ಶುರುವಾಗಿದೆ. ಕುರ್ಚಿ ಉಳಿಸಿಕೊಳ್ಳಲು ಒದ್ದಾಡ್ತಿರೋರು ಜಾತಿ ಹೆಸರಿನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ರಾಜಕೀಯ ದಾಳ ಉಳಿಸ್ತಿದ್ದಾರೆ. ಅದರಲ್ಲೂ ವೀರಶೈವ ಲಿಂಗಾಯತ ವಿಷಯದಲ್ಲಿ ಕೇಳಿ ಬರ್ತಿರೋ ಮೀಸಲಾತಿ ಕೂಗು ದೆಹಲಿ ಮಟ್ಟದಲ್ಲೂ ಟೆನ್ಷನ್ ತಂದಿಟ್ಟಿದೆ. ಯಡಿಯೂರಪ್ಪ ನಾಯಕತ್ವಕ್ಕೆ ಕುರ್ಚಿಗೆ ಕಂಟಕ, ಸಮುದಾಯದ ಅಸ್ತ್ರ ಬಿಟ್ಟು ಸೇಫ್ಗೆ ಮಾಟ, 500 ಮಠಾಧೀಶರ ಸಭೆ, ಕೇಂದ್ರಕ್ಕೆ ಟೆನ್ಷನ್ ಶುರು. ವೀರಶೈವ ಲಿಂಗಾಯತ ಸಮುದಾಯದಲ್ಲಿ 106 ಉಪಪಂಗಡಗಳು ಇವೆ. 106 ಉಪಪಂಗಡಗಳಿಗೂ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು. ಆಮೇಲೆ ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೇಂದ್ರ ಸರ್ಕಾರದ ಮೀಸಲಾತಿ ಪಟ್ಟಿಯಲ್ಲಿ ಒಬಿಸಿ ಮೀಸಲಾತಿಗೆ ಸೇರಿಸಬೇಕು ಅನ್ನೋ ಕೂಗು ಎದ್ದಿದೆ. ಈ ಕೂಗಿಗೆ ಜೀವ ತುಂಬಲು ಇವತ್ತು ಬೆಂಗಳೂರಿನ ವಿಜಯನಗರದ ಬಸವೇಶ್ವರ ಮಂಟಪದಲ್ಲಿ ಸರಿಸುಮಾರು 500 ಮಠಾಧೀಶರುಗಳು ಸಭೆ ಮಾಡಿದ್ರು. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಬಂದಿದ್ದ ಸ್ವಾಮೀಜಿಗಳು ಸರ್ಕಾರಕ್ಕೆ 7 ಪುಟಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅಷ್ಟಕ್ಕೂ 500ಕ್ಕೂ ಹೆಚ್ಚು ಸ್ವಾಮೀಜಿಗಳ ಸಭೆ ಹಿಂದಿರೋದು ಬರೀ ಮೀಸಲಾತಿ ಉದ್ದೇಶ ಅಲ್ಲ, ಯಡಿಯೂರಪ್ಪನವರ ಶಕ್ತಿ ಪ್ರದರ್ಶನ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ವಿವರವಾಗಿ ಹೇಳಬೇಕಂದ್ರೆ, ಬಿಜೆಪಿ ಪಕ್ಷದಲ್ಲಿ ಕುಟುಂಬ ರಾಜಕೀಯಕ್ಕೆ ಅವಕಾಶ ಇಲ್ಲ, ಹೊಸ ತಲೆಮಾರುಗಳು ಬರಬೇಕು, ಪಕ್ಷ ಬೆಳೀಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ಉದ್ದೇಶ. ಆದರೆ ರಾಜ್ಯದಲ್ಲಿ ಬಿಎಸ್ವೈ ಬಿಟ್ರೆ ಪ್ರಭಾವಿ ನಾಯಕರು ಕಡಿಮೆ. ಹೀಗಾಗಿ ಬಿಎಸ್ವೈ ಅವಧಿಯಲ್ಲೇ ಹೊಸ ನಾಯಕತ್ವ ಸೃಷ್ಟಿಸಬೇಕು, ಸಿಎಂ ಕುರ್ಚಿಯಿಂದ ಇಳಿಸಿ ಹೊಸಬರಿಗೆ ಪಟ್ಟ ಕಟ್ಟಬೇಕು ಅನ್ನೋದು ಹೈಕಮಾಂಡ್ ಆಸೆ. ಯಡಿಯೂರಪ್ಪನವರು 2 ಬಾರಿ ಸಿಎಂ ಆದಾಗ್ಲೂ ಅಧಿಕಾರ ಅರ್ಧಕ್ಕೆ ತಪ್ಪಿ ಹೋಗಿದೆ. ಈ ಸಲ ಹಾಗಾಗಬಾರ್ದು, ಸಿಎಂ ಆಗಿ ಪೂರ್ಣಾವಧಿ ಅಧಿಕಾರ ಮುಗಿಸಬೇಕು ಅನ್ನೋ ಮಹದಾಸೆ. ಹೀಗಾಗಿ ಲಿಂಗಾಯತ ವೀರಶೈವ ಮೀಸಲಾತಿ ಅಸ್ತ್ರ ಬಿಟ್ಟಿದ್ದಾರೆ ಅನ್ನೋ ಮಾತುಗಳಿವೆ. ಬಿಎಸ್ವೈ ಹಿಂದೆ ಲಿಂಗಾಯತ ವೀರಶೈವರ ದಂಡೆ ಇದೆ. ನಾಯಕತ್ವ ಬದಲಿಸಿದ್ರೆ ಭವಿಷ್ಯದಲ್ಲಿ ಬಿಜೆಪಿಗೆ ಅಧಿಕಾರ ಇರಲ್ಲ ಅಂತ ಸಂದೇಶ ಕೊಡೋದಕ್ಕೆ ಸ್ವಾಮೀಜಿಗಳನ್ನೇ ಒಗ್ಗೂಡಿಸಿ ಮೀಸಲಾತಿ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯ ತೋರಿಸುವ ಉದ್ದೇಶ ಇದೆ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ಹೈಕಮಾಂಡ್ಗೆ ಬಿಎಸ್ವೈ ಕುರ್ಚಿ ಬದಲಿಸುವ ಉದ್ದೇಶ ನಿಜವೇ ಆದರೆ ಬಿಎಸ್ವೈ ಉತ್ತರಾಧಿಕಾರಿ ಆಗಬೇಕು ಅನ್ನೋದು ವಿಜಯೇಂದ್ರ ಕನಸಂತೆ. ಮೀಸಲಾತಿ ಸಿಕ್ಕಿದ್ರೆ ಬಿಎಸ್ವೈ ವಿಜಯೇಂದ್ರಗೆ ಸಮುದಾಯದಲ್ಲಿ ದೊಡ್ಡ ಹೆಸರು ಸಿಗುತ್ತೆ. ಮೀಸಲಾತಿ ಸಿಗದಿದ್ರೆ ಕುರ್ಚಿ ಬದಲಾವಣೆ ಮಾಡದಂತೆ ಒತ್ತಡ ಹೇರಬಹುದು. ಹೀಗಾಗಿ ಸ್ವಾಮೀಜಿಗಳನ್ನೇ ಒಗ್ಗೂಡಿಸೋ ಕೆಲಸವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ಮೂಲಗಳ ಮಾಹಿತಿ. ವಿಜಯೇಂದ್ರ ಅವರೇ ಮಾಸ್ಟರ್ ಮೈಂಡ್ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದ್ದು ವಿಜಯೇಂದ್ರ ಪರಮಾಪ್ತರಾಗಿರೋ ರಾಮನಗರದ ರುದ್ರೇಶ್ ಸ್ವಾಮೀಜಿಗಳ ಸಭೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಯಡಿಯೂರಪ್ಪನವರೇ ರಚಿಸಿದ್ದ ವೀರಶೈವ ಲಿಂಗಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಪರಮಶಿವಯ್ಯನವರು ಇವತ್ತಿನ ಸಭೆಯ ಮುಂದಾಳತ್ವ ವಹಿಸಿದ್ರು. ಬೇರೆ ಬೇರೆ ಸಮುದಾಯಗಳು ಒಬಿಸಿಯನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಂಡಿರೋದಕ್ಕೆ ನಮ್ದೇನು ವಿರೋಧ ಇಲ್ಲ, ಬಹಳ ಸಂತೋಷ, ಸ್ವಾಗತ ಮಾಡ್ತೀವಿ. ಆದ್ರೆ ನಮ್ಮಲ್ಲೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾಕೆ ಕೊಡಬಾರ್ದು, ಯಾಕೆ ಕೇಳಬಾರ್ದು, ಅದನ್ನ ಒತ್ತಾಯ ಮಾಡಬೇಕು. ಲಿಂಗಾಯತ ವೀರಶೈವರನ್ನ ಕೇಂದ್ರ ಮೀಸಲಾತಿ ಪಟ್ಟಿಗೆ ಸೇರಿಸಿ ಕುರ್ಚಿ ಉಳಿಸಿಕೊಳ್ಳೋಕೆ ಪ್ಲಾನ್ ಮಾಡಿದ್ರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ. ಆದ್ರೆ ಇದರಿಂದ ರಾಜ್ಯದಲ್ಲಿ ಈಗ ಎಲ್ಲಾ ಜಾತಿಯವರು ನಮಗೂ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮೀಸಲಾತಿ ಕೊಡಿ ಅಂತ ಪಟ್ಟು ಸಂಗ್ರಾಮ ಶುರು ಮಾಡಿದ್ದಾರೆ. ಕುರುಬ ಸಮುದಾಯ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸುತ್ತಿದೆ. ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗೆ ಒತ್ತಾಯ ಮಾಡ್ತಿದೆ. ವಾಲ್ಮೀಕಿ ಸಮುದಾಯ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿ ಅಂತಿದೆ. ಈಗಿರೋ 3% ಬದಲು 7.5% ಮೀಸಲಾತಿಗೆ ಒತ್ತಡ ಹೇರುತ್ತಿದೆ. ಒಕ್ಕಲಿಗ ಸಮುದಾಯ 2Aಗೆ ಮೀಸಲಾತಿಗೆ ಒತ್ತಾಯ ಮಾಡ್ತಿದೆ. ಈಡಿಗ ಸಮುದಾಯದವರು ಎಸ್ಸಿ ಮೀಸಲಾತಿ ಕೊಡಿ ಅಂತ ಧ್ವನಿ ಎತ್ತಿದ್ದಾರೆ. ಈಗ ಹೊಸದಾಗಿ ಸವಿತಾ ಸಮಾಜದವರು, ದೇವಾಂಗ ಸಮಾಜದವರು, ಗಂಗಾ ಮಾತಸ್ಥರು ಹೊಸ ಮೀಸಲಾತಿಗೆ ಧ್ವನಿ ಎತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲಿಂಗಾಯತ ವೀರಶೈವ ಸ್ವಾಮೀಜಿಗಳ ಸಭೆ ಬೆನ್ನಲ್ಲೇ ಇದೀಗ ಪಂಚಮಸಾಲಿ ಪಾದಯಾತ್ರೆ ಕೂಡ ಬೆಂಗಳೂರು ಕಡೆ ಬರ್ತಿದ್ದಾರೆ. ಅರಮನೆ ಮೈದಾನದಲ್ಲಿ ಮಹಾ ಸಮಾವೇಶ. ವಿಧಾನಸೌಧಕ್ಕೆ ಮುತ್ತಿಗೆ. ಎರಡಕ್ಕೂ ಬಗ್ಗದೆ ಹೋದರೆ ನಾವು ಅಮರಣಾಂತ ಉಪವಾಸ ಮಾಡ್ತೀವಿ ಅನ್ನೋ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಯತ್ನಾಳ್ಗೆ ನೋಟಿಸ್, ಇನ್ನೊಂದು ಕಡೆ ವಿಜಯೇಂದ್ರ, ಯಡಿಯೂರಪ್ಪನವರ ಟಾರ್ಗೆಟ್. ಹಾಗಾದ್ರೆ ಏನು ನಡೀತದೆ ಇಲ್ಲಿದೆ ನೋಡಿ.
ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನ 2Aಗೆ ಸೇರಿಸಲು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಭರ್ಜರಿಯಾಗಿ ಪ್ಲಾನ್ ರೆಡಿಯಾಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಮಾವೇಶ ನಡೆಸೋ ಬದಲು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ. ಫೆಬ್ರವರಿ 21 ಭಾನುವಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಪಂಚಮಸಾಲಿ ಸಮುದಾಯದವರನ್ನ ಸೇರಿಸಿ ಸರ್ಕಾರಕ್ಕೆ ಮನವಿ ಕೊಡೋದಕ್ಕೂ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಸೋದು, ಅದೇ ದಿನ ಅರಮನೆ ಮೈದಾನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡುವುದು. ಫೆಬ್ರವರಿ 22ರಿಂದ ವಿಧಾನಸೌಧದ ಎದುರು ಧರಣಿ ನಡೆಸಲು ನಿರ್ಧಾರ ಮಾಡಿದ್ದಾರೆ. ಮಾರ್ಚ್ 4ರ ಒಳಗೆ ಸರ್ಕಾರ ಮೀಸಲಾತಿ ಘೋಷಣೆ ಮಾಡಬೇಕು, ಇಲ್ಲದಿದ್ರೆ ಮಾರ್ಚ್ 5ರಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಶಪಥ ಮಾಡಿದ್ದಾರೆ. ಎಲ್ಲಿವರೆಗೆ ಮಾರ್ಚ್ 4ನೇ ತಾರೀಕು ಧರಣಿ ಸತ್ಯಾಗ್ರಹ, ಅಲ್ಲಿವರೆಗೂ ಸಹ ಸರ್ಕಾರದ ಏನು ಸ್ಪಂದನೆ ಸಿಗದೇ ಇದ್ದಾಗ ಮಾರ್ಚ್ 5ನೇ ತಾರೀಕಿಂದ ನಾವೆಲ್ಲರೂ ಕೂಡಿ ಅಮಾನಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡುವಂತ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪಾದಯಾತ್ರೆ ಶುರುವಾದಾಗಲೇ ಯಡಿಯೂರಪ್ಪನವರು ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಪಡಿತೀನಿ ಅಂದಿದ್ರು. ಆದ್ರೆ ಇದುವರೆವಿಗೂ ಮಾತನಾಡಿಲ್ಲ. ಇನ್ನೊಂದ್ ಕಡೆ ಹೋರಾಟ ಬೆಂಬಲಿಸಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೂ ಬಿಜೆಪಿ ನೋಟಿಸ್ ಕೊಟ್ಟಿದೆ. ಪಂಚಮಸಾಲಿ ಮುಖಂಡರಿಗೆ ನೋಟಿಸ್ ಕೊಟ್ಟು ಹೋರಾಟ ಹತ್ತಿಕ್ಕುವ ಕೆಲಸ ಆಗ್ತಾ ಇದ್ದು, ಇದಕ್ಕೆಲ್ಲ ಜಗ್ಗಲ್ಲ ಅಂತ ವಿಜಯಾನಂದ ಕಾಶ್ಯಪ್ಪನವರ್ ವಿಜಯೇಂದ್ರ ಹಾಗೂ ಸಿಎಂ ವಿರುದ್ಧ ಗುಡುಗಿದ್ರು. ಇದಕ್ಕೆ ವಿಜಯೇಂದ್ರರು ತಿರುಗೇಟು ಕೊಟ್ರು. ಅನೇಕ ಸಮುದಾಯಗಳ ಹೋರಾಟದಲ್ಲಿ ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಗಳೇ ಭಾಗವಹಿಸಿದ್ದಾರೆ. ಅವ್ರ ಬಗ್ಗೆ ಕೊಡೋಂಥ ನೋಟಿಸ್ ಅನ್ನು ಯತ್ನಾಳ್ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಎಲ್ಲೇ ಒಂದು ಕಡೆ ಇಲ್ಲಿ ಬಿಜೆಪಿ ಮುಖಂಡರ ಸುಪುತ್ರನ ಒಂದು ಕೈವಾಡವಿದೆ ಅಂತ ನೇರವಾಗಿ ಹೇಳಿಕೆ ಇಚ್ಛೆ ಪಡ್ತೀವಿ. ಎಲ್ಲ ನೋಟಿಸ್ ಬರ್ತಾವ, ಲವ್ ಲೆಟರ್ಗಳು ಬೇರೆ ಬರ್ತಿತ್ತು ನೀಡು. ಎಲ್ಲ ನೋಟಿಸ್ ಬರ್ತಾವ, ಲವ್ ಲೆಟರ್ಗಳು ಬೇರೆ ಬರ್ತಿತ್ತು ನೀಡು. ಯತ್ನಾಳು ನಮ್ಮ ಪಕ್ಷದ ಹಿರಿಯರು, ಅವರು ಕೇಂದ್ರ ಸಚಿವರಾಗಿ ಒಳ್ಳೆ ಕೆಲಸ ನಿರ್ವಹಿಸಿದ್ದಾರೆ. ರಾಜ್ಯದ ಅಧ್ಯಕ್ಷ ಏನು ಶಿಫಾರಸು ಮಾಡಿದರೆ ಮಾಹಿತಿ ಇಲ್ಲ. ಅದು ವರಿಷ್ಠ ನಿರ್ಧಾರ, ವರಿಷ್ಠ ವಿವೇಚನೆ ಬಿಟ್ಟಂತ ವಿಚಾರ. ಸನ್ಮಾನ್ಯ BS ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರೇ ನೇತೃತ್ವದಲ್ಲಿ ಇವತ್ತು ಮಠಾಧೀಶರನ್ನ ಬೆಂಗಳೂರಿನಲ್ಲಿ ಸೇರಿಸ್ತಾ ಇದ್ದಾರೆ. ಇವತ್ತು ಇದರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದು, ಯಾವುದೇ ರೀತಿ ಗೊಂದಲದ ಹೇಳಿಕೆಗಳನ್ನು ನೀಡಿ ಯಾರೋ ಒತ್ತಡಕ್ಕೆ ಇವತ್ತು ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ವಿಜೇಂದ್ರ ಅವರೇ ಇದನ್ನ ನೇತೃತ್ವ ವಹಿಸ್ತಾ ಇದ್ದಾರೆ, ಇದನ್ನು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಯಾವ ಕಾಶಪ್ಪನವರು ಬಾರಲ್ಲನ ಕೂಡ ಗಲಾಟೆ ಮಾಡಿಕೊಂಡು ಅವರ ಮಾಜಿ MLA ಯಾರು ಈ ರೀತಿ ಗಂಭೀರವಾದಂಥ ವಿಷಯಗಳನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಿಕೊಂಡು ಯಡಿಯೂರಪ್ಪನವರಿಗೆ ಸವಾಲಾಗ್ತಕ್ಕಂಥ ಕೆಲಸ ಕಾಶಪ್ಪನವ್ರು ಮಾಡಬಾರ್ದು. ಯಾರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೂ ಯೋಗ್ಯತೆ ತಕ್ಕಂಗೆ ಮಾತಾಡಬೇಕಾಗ್ತದೆ. ಪಂಚಮಸಾಲಿ, ಲಿಂಗಾಯತ, ವಾಲ್ಮೀಕಿ, ಕುರುಬ ಆಯ್ತು. ಈಗ ಈಡಿಗ ಸಮುದಾಯದವರು ST ಮೀಸಲಾತಿ ಕೊಡಿ ಅಂತ ಹೋರಾಟಕ್ಕೆ ಮೊದಲ ಕೂಗು ಎತ್ತಿದ್ದಾರೆ. ಈ ಕುಲಕಸಬ ಸರ್ಕಾರ ನಿಲ್ಲಿಸೋದ್ರಿಂದ ನಮಗೆ SCಯನ್ನೇ ಕೊಡಬೇಕು ಅಂತಕ್ಕಂಥದ್ದನ್ನೇ ನಮ್ದು ಮೇನ್ ಆಗಿರತಕ್ಕಂಥ ST ಅಲ್ಲ, SCಯನ್ನೇ ಸೇರಿಸಬೇಕಾಗತ್ತೆ. ಇಷ್ಟೆಲ್ಲ ಮೀಸಲಾತಿ ಹೋರಾಟ ನಡೀತಾ ಇದೆ, ಏನ್ ಮಾಡ್ತೀರಾ ಸರ್ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಸವಾಲುಗಳು ಬಂದ್ರೆ ನನಗೆ ಖುಷಿಯಾಗುತ್ತೆ, ಎಲ್ಲವನ್ನೂ ನಿಭಾಯಿಸ್ತೀನಿ ಅಂದ್ರು ಯಡಿಯೂರಪ್ಪ. ಎಲ್ಲ ಕಮ್ಯುನಿಟಿಯವರು ಕೂಡ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ನನಗೆ ಈ ಸವಾಲುಗಳು ಬಂದಾಗ ಖುಷಿ ಆಗುತ್ತೆ, ಎದುರಿಸಬೇಕು ಅನ್ನುವಂಥದ್ದು ಶಕ್ತಿ ಜಾಸ್ತಿ ಆಗುತ್ತೆ. ಇದರ ಅನೇಕ ಜ್ವಲಂತ ಸಮಸ್ಯೆಗಳಿದ್ದದನ್ನು ಕೇಳೋದಕ್ಕೆ ಅಧಿಕಾರ ಇದೆ, ಹಕ್ಕಿದೆ, ಅದನ್ನು ಬಗೆಹರಿಸುವಂಥದ್ದು ನನ್ನ ಜವಾಬ್ದಾರಿ. ಮೀಸಲಾತಿ ಹೋರಾಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದ್ರೆ ಎಲ್ಲಾ ಹೋರಾಟಗಳಿಗೂ ಬೆಂಗಳೂರೇ ವೇದಿಕೆ ಆಗ್ತಾ ಇದ್ದು, ಜನರಿಗೆ, ವಾಹನ ಸವಾರರಿಗೆ ಮತ್ತೆ ಕಿರಿಕಿರಿ ತಪ್ಪಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 9 ಗಂಟೆ ಅಗ್ರರಾಷ್ಟ್ರೀಯ ವಾರ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ನ್ಯೂಸ್ ಮುಂದುವರಿಯುತ್ತೆ. ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. 3 ದಿನದಿಂದ ಚಳಿ, ಗಾಳಿ, ಬಿಸಿಲನ್ನೂ ಲೆಕ್ಕಿಸದೆ ಅಗ್ರಹಾರ ದಾಸರಹಳ್ಳಿ ಸ್ಲಂ ಜನ ಬೀದಿ ಹೋರಾಟ ಮುಂದುವರಿಸಿದ್ದಾರೆ. ಸ್ಲಂ ಬೋರ್ಡ್ ಮನೆಯ 17 ಕುಟುಂಬಗಳ ಮಕ್ಕಳು, ಮಹಿಳೆಯರು, ವೃದ್ಧರು ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಕೂತ್ಕೊಂಡಿದ್ದಾರೆ. ಸ್ಲಂ ಬೋರ್ಡ್ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ಮಾಡಿದ್ರು ನಿವಾಸಿಗಳನ್ನ. ತಾತ್ಕಾಲಿಕ ವಸತಿ ವ್ಯವಸ್ಥೆ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಆದರೂ ಕೂಡ ಅಲ್ಲಿರೋರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅವ್ರು ಯಾರು ಕೂಡ. ಸ್ಥಳಕ್ಕೆ ಮಾಜಿ ಕಾರ್ಪೊರೇಟರ್ ಶಿಲ್ಪಾ ಶ್ರೀಧರ್, ಅವರ ಪತಿ ಶ್ರೀಧರ್ ಬಂದರು, ಅವ್ರಿಗೂ ತರಾಟೆ ತೆಗೆದುಕೊಂಡ್ರು. ಅದಾದಮೇಲೆ ಮಾಜಿ ಶಾಸಕ ಪ್ರಿಯಾಕೃಷ್ಣ ಬಂದರು. ಸ್ಲಂ ನಿವಾಸಿಗಳಿಗೆ ನ್ಯಾಯ ಸಿಗುವವರೆಗೂ ಬೆಂಬಲ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಅಧಿಕಾರ ದುರುಪಯೋಗ ಆಗ್ತಿದೆ ಅಂತ ವಸತಿ ಸಚಿವ ಶಿವಣ್ಣ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದರು. ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಅವರ ಎದುರೇ ತಿಪ್ಪೇರುದ್ರ ಸ್ವಾಮೀಜಿಗಳು ಇವತ್ತು ವಿಷ ಸೇವಿಸಿದ್ದಾರೆ.
ಯೋಗವನ ಬೆಟ್ಟ ಅಧ್ಯಕ್ಷ ಸ್ಥಾನ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಅಂತ ಸಚಿವರಿಗೆ ಮನವಿ ಸಲ್ಲಿಸೋಕೆ ಬಂದಿದ್ರು. ಅದಾದ್ಮೇಲೆ ಏಕಾಏಕಿ ವಿಷ ಸೇವಿಸಿದ್ರು. ಕೂಡಲೇ ಸ್ವಾಮೀಜಿಯನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಸ್ವಾಮೀಜಿ ಆರೋಗ್ಯ ಸ್ಥಿತಿ ಈಗ ಚಿಂತಾಜನಕವಾಗಿದೆಯಂತೆ. ಯೋಗವನ ಬೆಟ್ಟ ಹಾಗೂ ಗಾಣಿಗ ಗುರುಪೀಠ ಅಧ್ಯಕ್ಷರಾದ ಬಸವಕುಮಾರ ಸ್ವಾಮೀಜಿ ಮಾಜಿ ಶಾಸಕ SK ಬಸವರಾಜನ್ ನನ್ನ ಸಾವಿಗೆ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಟೇಕ್ ಎ ಶಾರ್ಟ್ ಬ್ರೇಕ್.